ಇದೊಂದು ದೊಡ್ಡ ಮಾಫಿಯಾ. ಹಿಂದೆ 89 ಇದನ್ನು ಗ್ರೂಪ್ ಮಾಡಿಬಿಟ್ಟು ಟೆಂಡರ್ ಕರೆದಿದ್ರು. ಅವರೆಲ್ಲ ಕಾರ್ಟೆಲ್ ಮಾಡಿಕೊಂಡು 85% ಅಬೋವ್ ಹಾಕ್ಕೊಂಡು ತಿರ್ಗಾ ಕೋರ್ಟ್ಗೆ ಹಾಕಿ ನಮಗೆ ಏನು ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಂಬರ್ 1. ಎರಡನೇದು, ಕೋರ್ಟ್ ಅವರು ಕೂಡ ತೀರ್ಪನ್ನು ಕೊಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೊಡ್ತಾ ಇಲ್ಲ. ನಾನು ಇದನ್ನು ಏನಾದ್ರು ಮಾಡಿ ಭಾಗ ಮಾಡಿ 4 ಭಾಗ ಮಾಡಿ ಒಂದು ಬೆಂಗಳೂರಿಂದ 50 ಕಿಲೋಮೀಟರ್ ದೂರಕ್ಕೆ ಯಾವುದಾದ್ರು ಗುಡ್ಡೆಗಳ ಪರವಾಗಿ ಹಾಕಬೇಕು ಅನ್ನೋದು ಒಂದು ದೊಡ್ಡ ಪ್ರಯತ್ನ ಮಾಡಿ 4 ಟೆಂಡರ್ ಕರಿಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಆಮೇಲೆ ಈ ನಮ್ಮ ಬೆಂಗಳೂರು MLAಗಳು ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ. ಐ ಡೋಂಟ್ ವಾಂಟ್ ಟು ನೇಮ್ ದೆಮ್. ಐ ಆಮ್ ಟೆಲಿಂಗ್ ಯು ಫ್ಯಾಕ್ಟ್. ಎಲ್ಲ ಪಾರ್ಟಿಯವರು 800 ಕೋಟಿ ರೂಪಾಯಿ ಅಂತೆ. ಎಂತಕ್ಕೆ ಅವ್ರಿಗೆ ಡೆವಲಪ್ಮೆಂಟ್ ಕಾಸ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು. ನಾನು ಹೆಸರು ಹೇಳಂಗಿಲ್ಲ ಇಲ್ಲಿ. 800 ಕೋಟಿ ರೂಪಾಯಿ ಎಲ್ಲ ಇದ್ರ ಸರಿಯಾಗಿ 3 ದಿನದಿಂದ ಮಾದೇವಪುರದಲ್ಲಿ ಗಾಡಿ ನಿಂತೋಗ್ಬಿಟ್ಟಿದೆ. ಇವತ್ತು ಬೆಳಗ್ಗೆಲ್ಲ TVಲೆಲ್ಲ ತೋರಿಸ್ತಾ ಇದ್ರು ಗಾಡಿಗಳನ್ನೆಲ್ಲ. ನಾನು ಜಿಮ್ಗೆ ಒಂದು ಇದನ್ನು ಥ್ರೆಡ್ಮಿಲ್ ಮಾಡೋ ಅಂತ ನೋಡಿದೆ. ಅದು ನೋಡ್ಬಿಟ್ಟು ಹಂಗೆ ಇಟ್ಟು ಕೂತ್ಕೊಬಿಟ್ಟೆ, ನಾನೇ ಸುಸ್ತಾಗಿ ಕೂತ್ಕೊಬಿಟ್ಟಿದೆ. ಸೊ ಹಿಂಗೆ ದೊಡ್ಡ ಸಮಸ್ಯೆ ಇದೆ. ಸೋಮವಾರ ಐ ವಿಲ್ ಗಿವ್ ಎ ಡೀಟೇಲ್ ರಿಪ್ಲೈ. ಸೋಮವಾರನೇ ಇದ್ರ ಬಗ್ಗೆ ಒಂದು ಡೀಟೇಲ್ ರಿಪ್ಲೈ ಮಾಡ್ತೇನೆ. ಇದಕ್ಕೆ ನಾನು ಕೂಡ ಇದನ್ನು ಏನಾದ್ರು ಮಾಡಿ ಬೆಂಗಳೂರು ವ್ಯಾಪ್ತಿಯಿಂದನೇ ದೂರ ಹೋಗಬೇಕು ಅಂತ ಎಲ್ಲ MLAಸ್ಗೂ ನಿಮಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರೂ ಈ ಗುಡ್ಡೆ ಪಕ್ಕ ಕೋಲಾರು, ಈ ನಮ್ಮ ನೆಲಮಂಗಲ, ಈ ನಮ್ಮ ಕನಕಪುರ ರೋಡಲ್ಲಿ ಎಲ್ಲರೂ ಈ ಫಾರೆಸ್ಟ್ ಜಮೀನು ಪಕ್ಕದಲ್ಲಿ ಎಲ್ಲರೂ ಒಂದು 100 ಎಕರೆ ಜಮೀನು ಕೊಟ್ಟರೆ ಖರೀದಿ ನಾನೇ ಪರ್ಮನೆಂಟಾಗಿ ಖರೀದಿ ಮಾಡಿಬಿಟ್ಟು ಮೊನ್ನೆ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿಗೆ ಹೇಳ್ತಾ ಇದ್ದೆ, 100 ಎಕರೆ ಕೊಡಪ್ಪ ಇಲ್ಲಿ ನೀನು ಅಂತಂದರೆ ಅವರು ಇಂಡಸ್ಟ್ರೀಸ್ ಒಳಗಡೆ ಕಸ ಹಾಕ್ಬೇಕಂತ ಹೇಳ್ತಾ ಇದ್ದಾರೆ. ನಾನು ಹೋಗಿ ಇದನ್ನು ಹೈದ್ರಾಬಾದಲ್ಲಿ ಚೆನ್ನೈಲೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಆಲ್ ಎಲೆಕ್ಟ್ರಿಕ್ ಹ್ಯಾಸ್ ಫೇಲ್ಡ್. ನಮ್ಮ ಕಾಲದಿಂದ ಜಾರ್ಜು ಎಲ್ಲ ಕೊಟ್ಟದ್ದೆಲ್ಲ ಕಂಪ್ಲೀಟ್ ಎಲ್ಲ ಫೇಲ್ ಆಗಿಬಿಟ್ಟಿದೆ. ಈ ಒನ್ಲಿ ಆಪ್ಷನ್ ಈಸ್ ಗ್ಯಾಸ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಸೊ ಅದೊಂದು ಮಾತ್ರ ಒಂದು 3-4 ಕಡೆ ಡೆಲ್ಲಿಯಲ್ಲೂ ನೋಡ್ಕೊಂಡು ಬಂದಿದ್ದೀನಿ. ಇಂಡೋರಲ್ಲೂ ಭಾಳ ಚೆನ್ನಾಗಿ ಬೆಸ್ಟ್ ಇದೆ ಅಂತ ಹೇಳಿದ್ದಾರೆ. ಅಲ್ಲೊಂದು ಕಡೆ ಹೋಗ್ತೀನಿ. ಈಗಾಗಲೇ ನಾನು ಪ್ಲಾನಿಂಗ್ ರೆಡಿ ಮಾಡಿದ್ದೀನಿ. 2 ಕಡೆ ಜಮೀನ ನೈಸ್ ರೋಡ್ ಅವ್ರ ಹತ್ರ ಒಂದು 100 ಎಕರೆ ತೊಗೊಂಡಿದ್ದೀನಿ. ಅವ್ರಿಗೆಲ್ಲ ನಮ್ಮ ಬರೆದಿದೆ. ಇನ್ನೊಂದು ಅಲ್ಲೆಲ್ಲ ದೊಡ್ಡಬಳ್ಳಾಪುರ ತಾವು. ಸೊ ಬೇರೆ ಇದನ್ನೆಲ್ಲ ಬೆಂಗಳೂರಿಂದ ಹೊರಗಡೆ ಶಿಫ್ಟ್ ಮಾಡ್ಸೋಕ್ಕೆ ಏನು ಬೇಕೋ ವ್ಯವಸ್ಥೆ. ಯಾಕೆಂದರೆ ಬೆಂಗಳೂರು ಬೆಳೀತಾ ಇದೆ. ಒಂದು 50 ಕಿಲೋಮೀಟರ್ ದೂರ ಆದರೂ ಕೂಡ ಅದಕ್ಕೆ ಕಾಂಪೌಂಡ್ ಆಗಿ ಈಗೆಲ್ಲ ಹೊಸದಾಗೆ ನೀಟಾಗಿ ಬಂದಿದೆ. ಏನೂ ತೊಂದರೆ ಆಗದೆ ಗ್ರೌಂಡಾಗಿ ನೀರು ಹೋಗದೆ ಬಂದಿದೆ. ಬಟ್ ಹಿಂದೆ ಮಾತ್ರ ಹಾಕಿರೋದು ಸರಿಯಾಗಿ ಮಾನವೀಯತೆ ದೃಷ್ಟಿಯಿಂದ ಹಾಕಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಹೋಗಿ ಮಾತು ಕೊಟ್ಟಿದ್ದಾರೆ, BJPಯವರು ಹೋಗಿ ಮಾತು ಕೊಟ್ಟಿದ್ದಾರೆ. ಎಲ್ಲ ವಿ ಹ್ಯಾವ್ ಫೇಲ್ಡ್. ಅಲ್ಟಿಮೇಟ್ಲಿ ವಿ ಹ್ಯಾವ್ ಫೇಲ್ಡ್. ಈ ಕಸ ಹಾಕೋಕ್ಕೆ ಏನಾದ್ರು ಒಂದು ಗೌರವವಾದಂಥ ಒಂದು ವ್ಯವಸ್ಥೆನ ಮಾಡಬೇಕು. ನಾನು ಸೋಮವಾರ ಐ ವಿಲ್ ಗಿವ್ ಎ ಡೀಟೇಲ್ ರಿಪ್ಲೈ ಟು ಯು.